ಅಲ್ಲಿಗೆ ನಿನ್ನೆಯ ಶ್ಲೋಕಗಳು ಮುಗಿದುವ. ವೆರಿ ಗುಡ್. ಸೊ ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿನಾಥಾರ್ಗಣೇಶಾಯ ನಮೋ ವೇದಾಂತವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಓಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಯುದೇವರ ಮೇಲೆ ಸುಳ್ಳು ಹೇಳಿಬಿಟ್ರು ರುದ್ರದೇವರು. ನೋಡು ಇಂದ್ರ, ನೀನು ಹೇಗೆ ಅವಳಿಗೆ ಅಳಿಸಿಬಿಟ್ಟೆ, ಯಾರಿಗೆ? ಇಂದ್ರಸೇನೆಗೆ. ಸೊ ಅವಳು ಒಂದು ಸಲ ಕಂಡಬೇಕಂತ ಕೇಳಿದ್ರೆ ಏನಾಯಿತು? 5 ಅಂದರೆ ಇಂದ್ರದೇವರು ರುದ್ರದೇವರಿಗೆ ಕೇಳೋದು, 5 ಸಲ ನೀವು ವರ ಕೊಟ್ಟು ಬಿಟ್ರಿ ಅಂದರೆ ಗೊತ್ತಿಲ್ಲ ಅವರಿಗೆ ವಟರೂಪದಲ್ಲಿರುವಂಥ ರುದ್ರದೇವರು ಅವರೇ ಅಂತ. ಸೊ ಜೋರು ಮಾಡಿದ್ದಕ್ಕೆ ರುದ್ರದೇವರು ಏನು ಮಾಡಿದರು? ಇಂದ್ರದೇವರಿಗೆ ಶಾಪ ಕೊಟ್ಟುಬಿಟ್ರು. ಆಯಿತು. ಅಲ್ಲಿ ಆ ಶಾಪ ಕೊಟ್ಟು ನೀನು ಅರ್ಜುನನಾಗಿ ಹುಟ್ಟು ಅಂತ, ಅರ್ಜುನನಾಗಿ ಅಂದರೆ ನೀನು ಮನುಷ್ಯ ಲೋಕದಲ್ಲಿ ಹುಟ್ಟು ಅಂತ ಹೇಳಿದರೆ ನಂತರ ಅರ್ಜುನನಾಗಿ ಹುಟ್ಟುವಂಥದ್ದು ಆಯಿತಲ್ಲ. ಆಗ ಏನಾಯಿತು? ರುದ್ರದೇವರು ಹೇಳಿದರು, ನೋಡು ನಿನ್ನ ಹಾಗೆಯೇ ಬಾಕಿ ದೇವತೆಗಳು ಕೂಡ ನನ್ನನ್ನು ಹೀಯಾಳಿಸಿದರು, ಅವಮಾನಿಸಿದರು. ನೋಡು ಆ ಪರ್ವತದ ಅಡಿಯಲ್ಲಿದ್ದಾರೆ ಅವರನ್ನೆಲ್ಲ ಬೀಳಿಸಿಬಿಟ್ಟಿದ್ದೇನೆ ಅಂತ ಹೇಳಿದ್ರು. ದೇವೇಂದ್ರ ಎತ್ತಿ ನೋಡ್ತಾನೆ ಪರ್ವತ, ಹೌದು ಇರುವುದು ಹೌದು. ಕೂಡಲೇ ಬ್ರಹ್ಮದೇವರು ಹಿಡ್ಕೊಂಡ್ಬಿಟ್ರು ರುದ್ರದೇವರನ್ನು. ಯಾಕೆ ಸುಳ್ಳು ಹೇಳ್ತೀಯಾ? ಯಾಕೆ? ವಾಯುದೇವರ ಮೇಲೆ ಬೀಳಿಸಿಬಿಡ್ತೇನೆ ಅಂತ ಹೇಳಲಿಕ್ಕೆ ಎಲ್ಲಿ ನಿನಗೆ ಅಧಿಕಾರ ಇದೆ? ತಪ್ಪು ಮಾಡಿದೆಯಲ್ವಾ, ಹೋಗಿ ನೀನು ಸಹ ಬೀಳು ಮನುಷ್ಯ ಲೋಕದಲ್ಲಿ. ಸರಿ, ಬೀಳುವುದು ಅಂತ ಆಯಿತು. ಯಾರು? ಅಶ್ವತ್ಥಾಮಾಚಾರ್ಯರು. ರುದ್ರದೇವರು ಬಿದ್ದದ್ದು ಅಂದರೆ ಅಶ್ವತ್ಥಾಮಾಚಾರ್ಯರು. ಆಮೇಲಿಂದ ಏನಾಯಿತು? 2ನೇದ್ದು ಸುಳ್ಳು. ಏನು ಸುಳ್ಳು ಹೇಳಿದರು ಅಂತ ಹೇಳಿದರೆ, ನನ್ನ ಹತ್ರ ಕೇಳದೇನೆ ಪ್ರಮಾದ ಇದು. ಏನಂತ ಹೇಳಿದರೆ, ನನ್ನ ಹತ್ರ ವಿಚಾರಿಸಬೇಕಿತ್ತು. ನಾನು ಅವರಿಗೆ ಶಾಪ ಕೊಟ್ಟಿದ್ದೇನೆ, ಆ ಪಂಚದೇವಿಯರಿಗೆ, 5 ದೇವಿಯರಿಗೆ, 4 ದೇವಿಯರಿಗೆ, ಭಾರತೀ ದೇವಿಗಿಲ್ಲ, ಈ 4 ದೇವಿಯರಿಗೆ, ಅವರಿಗೆ ಗಂಡ ಸಿಗಲಿ ಅಂತ ಹೇಳಿಬಿಡ್ತೀಯಲ್ಲ. ಏನು ವರ ಕೊಡುವ ಮೊದಲು ಸಹ ಯಾಕೆ ಅವಸರ ನಿನಗೆ ಅಂತ ಹೇಳಿದರೆ, ದೊಡ್ಡವರು ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸಣ್ಣವರು ವರ ಕೊಡಬೇಕಿದ್ರೆ ದೊಡ್ಡವರ ಹತ್ರ ವಿಚಾರ ಮಾಡಿ ಕೊಡ್ಬೋದಾ ಅಂತ ಕೇಳಿ ಕೊಡಬೇಕಲ್ವಾ? ಇಷ್ಟು ವಿವೇಕ ಇಲ್ಲದವನು ನೀನು. ಆದ್ದರಿಂದ ನಿನ್ನ ವಿಷಯದಲ್ಲಿಯೇ ಅದು ಸುಳ್ಳಾಗ್ತದೆ. ನಿನ್ನ ವಿಷಯದಲ್ಲಿ ಅಂದರೆ, ನನ್ನ ವಿಷಯದಲ್ಲಿ ಅಂದರೆ ಏನು? ನೀನು ಉಮೆಗೆ ವರ ಕೊಟ್ಟಿದ್ದೀಯಲ್ಲ, ಎಲ್ರಿಗೂ ಗಂಡ ಸಿಗಲಿ ಅಂತ ಹೇಳುವಾಗ ಉಮೆಗೆ ಕೊಟ್ಟುಬಿಟ್ಟಿದ್ದಿ. ಉಮಾದೇವಿಗೂ ಕೂಡ ಗಂಡ ಸಿಗಲಿ ಅಂತ. ಯಾರು ಗಂಡ? ನೀನೇ ಅಲ್ವಾ? ಸಿಗುವುದೇ ಇಲ್ಲ ಅವಳಿಗೆ ನೀನು ಸಿಗುವುದಿಲ್ಲ, ನಿನಗೆ ಅವಳು ಸಿಗುವುದಿಲ್ಲ. ಯಾಕೆ? ನೀನು ಈ ರೀತಿ ಪ್ರಮಾದ ಮಾಡಿದಿ, ನನ್ನ ಹತ್ರ ಕೇಳಬೇಕಾಗಿತ್ತು ಅಂತ ತಿಳ್ಕೊಂಡು. ಹಾಗಾದರೆ ಇದು ಈಗ ಆಯ್ತಲ್ಲ, ಈ ರೀತಿ ಇನ್ನೊಂದು ದೊಡ್ಡ ಶಾಪವೇ ಆಯಿತು. ಅಂತೇಳಿದರೆ ಗಂಡ ಸಿಗಲಿ ಅಂತ ತಿಳ್ಕೊಂಡು ಹೇಳಿ ಆಗಿದೆ ರುದ್ರದೇವರ ವರ ಸುಳ್ಳಾಗಿ ಬಿಡ್ತು. ಸರಿ, ವರ ಸುಳ್ಳಾಯಿತು. ಆದರೆ ಈಗ ಎಲ್ಲರಿಗೂ ಗಂಡ ಸಿಗ್ತಾ ಇದ್ದಾರೆ, ಉಮಾದೇವಿಗೊಂದು ಬಿಟ್ಟು. ಅಂದರೆ ರುದ್ರದೇವರು ಅಶ್ವತ್ಥಾಮರಾಗಿ ಹುಟ್ಟಿದ್ದಾರೆ, ದ್ರೌಪದಿ ಕಡೆ ನೋಡಲಿಕ್ಕೂ ಇಲ್ಲ. ಆ ಥರದ ಅವಸ್ಥೆ ಅಂತೇಳಿದರೆ ಇದು ಶಾಪ. ಯಾಕಂತೇಳಿದರೆ ಉಮಾದೇವಿಗೆ ಮಾತ್ರ ಗಂಡ ಇಲ್ಲ. ಈ ರೀತಿ ಗಂಡ ಮಾಡಿದ ತಪ್ಪಿಗೆ ಅದು ಪಾರ್ವತಿ ದೇವಿಗೂ ಉಮಾದೇವಿಗೂ ಶಿಕ್ಷೆ ಸಿಕ್ಕಿತು. ಅಲ್ಲ, ಎಲ್ಲಿವರೆಗೆ ಅಂತ ಅದು ಹೇಳಿಬಿಟ್ರು ಬ್ರಹ್ಮದೇವರು. ಎಲ್ಲಿವರೆಗಂದರೆ ಇಡೀ ದ್ರೌಪದಿದ್ದು ಇದೀ ಅವತಾರ ಮುಗಿಯುವ ತನಕ ಮಹಾಭಾರತ ಎಲ್ಲ ಮುಗಿದು ಆಮೇಲಿಂದ ಅವರಿಗೆ ರಾಜ್ಯ ಸಿಕ್ಕಿ ರಾಜ್ಯಾಡಳಿತ ಮಾಡಿ ಆನಂತರ ಅವರು ಏನಂತ ಹೇಳಿದರೆ ಇನ್ನು ತಮ್ಮ ಲೋಕಕ್ಕೆ ಹೊರಟು ಹೋಗ್ತಾರೆ ಪಾಂಡವರು. ಆಗ ದ್ರೌಪದಿ ದೇವಿ, ಭಾರತೀ ದೇವಿ ಕೂಡ ಹೊರಟು ಹೋಗ್ತಾಳೆ ತನ್ನ ಮೂಲ ರೂಪಕ್ಕೆ ಹೋಗುವಾಗ, ಮೂಲ ಸ್ಥಾನಕ್ಕೆ ಹೋಗುವಾಗ ಉಮಾದೇವಿ ಕೂಡ ಮೂಲ ಸ್ಥಾನಕ್ಕೆ ಕೈಲಾಸಕ್ಕೆ ಬರ್ತಾಳಲ್ಲ, ಆಗಲೇ ಒಟ್ಟಾಗುವುದು ನೀವು ಅಂತೇಳಿದರೆ. ಮನುಷ್ಯ ಜನ್ಮದಲ್ಲಿರುವಾಗ ನೀವು ಅಶ್ವತ್ಥಾಮಾಚಾರ್ಯರಾಗಿ ಆ ಉಮಾದೇವಿ, ದ್ರೌಪದಿಯ ಒಳಗೆ ಇರುವಂಥ 5 ದೇವಿಯರಲ್ಲಿ ಒಬ್ಬಳು, ಇವರು ನಿಮಗೆ
ಒಬ್ರಿಗೊಬ್ರಿಗೂ ಏನು ಸಂಬಂಧವೂ ಇಲ್ಲ, ಏನಿಲ್ಲ. ಎಲ್ರಿಗೂ ಪತಿ ಸಿಗ್ತಾರೆ, ಉಮಾದೇವಿಗೆ ಇಲ್ಲ ಅನ್ನುವಂಥದ್ದನ್ನು ಬ್ರಹ್ಮದೇವರು ಸ್ಪಷ್ಟಪಡಿಸ್ತಾರೆ. ನೆಕ್ಸ್ಟ್ ಶ್ಲೋಕ ಹೇಳಿದರೆ, ಶ್ರೀ ಗುರುಭ್ಯೋ ನಮಃ. ಏಷಾ ಸಾ ದ್ರೌಪದಿ ನಾಮ ಪಂಚದೇವಿ ತನುರ್ಭವೆ ಮೃಷಾವಾಕೇಷು ತೇ ಪ್ರೋಕ್ತ ಮಾರುತಾದ್ಯಾಸ್ತು ತೇ ಕಿಲಾಹ. 148ನೇ ಶ್ಲೋಕ. 5 ದೇವಿಯರ ಸ್ವರೂಪಭೂತಳಾದ ನಿನ್ನಿಂದ, 5 ದೇವಿಯರ ಸ್ವರೂಪಳಾದ ಹಾಗೂ ನಿನ್ನಿಂದ ಮಿಥ್ಯೆಯಾಗಿ ಕೊಡಲ್ಪಟ್ಟ ವರವುಳ್ಳ ಆ ಇಂದ್ರಸೇನೆಯು ದ್ರೌಪದಿ ಎನ್ನುವ ಹೆಸರಿನಿಂದ ಪ್ರಸಿದ್ಧಳಾಗುವರು. ಆ ಎಲ್ಲ ಮಾರುತಾದಿ ದೇವತೆಗಳು ಅಂದ್ರೆ ಮುಖ್ಯ ಪ್ರಾಣ, ಯಮ ಮತ್ತು ಅಶ್ವಿನಿ ದೇವತೆಗಳು ಅವಳ ಗಂಡಂದಿರಾಗುತ್ತಾರೆ. ಏಷಾ ಸಾ ದ್ರೌಪದಿ ನಾಮ ಪಂಚದೇವಿ ತನುರ್ಭವೇತ್ ಮೃಷಾವಾಕ್ ಯೇಷು ತೇ ಪ್ರೋಕ್ತ ಮಾರುತಾದ್ಯಾಸ್ತು ತೇ ಖಿಲಾಹ. ಏಷಾ ಸಾ ದ್ರೌಪದಿ ನಾಮ, ಈ ಇಂದ್ರಸೇನೆ ಇದ್ದಾಳಲ್ಲ, ಇವಳೇ ದ್ರೌಪದಿಯಾಗಿ ಹುಟ್ಟುದು. ಭಾರತೀ ದೇವಿಯೇ ದ್ರೌಪದಿಯಾಗಿ ಹುಟ್ಟುದು. ಪಂಚದೇವಿ ತನುರ್ಭವೇತ್, ದ್ರೌಪದಿ ಅಂತೇಳಿದರೆ ಪಂಚದೇವಿ ತನುಹು, ಆ ಶರೀರದಲ್ಲಿ ಪಂಚದೇವಿಯರು ಇದ್ದಾರೆ. ಪಂಚದೇವಿ ತನುಹು, ತನುಹು ಅಂದರೆ ಶರೀರ, ತನುಹು ವಪು. ಸೊ ಪಂಚದೇವಿ ವಪುರ್ಭವೇತ್ ಅಂತೇಳಿದರೆ ಆ ಶರೀರದಲ್ಲಿ 5 ಜನ ದೇವಿಯರು ಇದ್ದಾರೆ. ಭವೇತ್ ಇರುವರು. ಮೃಷಾವಾಗು ಯೇಷು ತೇ ಪ್ರೋಕ್ತ, ಈಗ ನೀನು ಹೇಳಿದೆಯಲ್ಲ, ನನ್ನನ್ನು ಅವಮಾನಿಸಿದ್ದಕ್ಕೆ ಬಾಕಿ ದೇವತೆಗಳನ್ನು ನಾನು ಬೀಳಿಸಿದ್ದೇನೆ, ಆ ಪರ್ವತದ ಅಡಿಯಲ್ಲಿದ್ದಾರೆ ಅಂತ ದೇವೇಂದ್ರ ಎತ್ತಿ ನೋಡ್ತಾನೆ. ಯಾರನ್ನು ನೋಡಿದ್ದಾನೆ? ವಾಯುದೇವರಿದ್ದಾರೆ, ಯಮಧರ್ಮ ಇದ್ದಾರೆ, ಅಶ್ವಿನಿ ದೇವತೆಗಳಿದ್ದಾರೆ, ಇಷ್ಟು ಜನರನ್ನು ನೋಡಿದ್ದಾನೆ. ಆದರೆ ರುದ್ರದೇವರು ಹೇಳಿದ್ದು ಸುಳ್ಳೆ. ಇದು ಅವ್ರು ಇರುವುದವುದಲ್ಲಿ, ಆದರೆ ರುದ್ರದೇವರು ಬೀಳಿಸಿದ್ದಲ್ಲ. ಅವರು ನೆಕ್ಸ್ಟ್ ಮಾನುಷ್ಯ ಜನ್ಮದಲ್ಲಿ ಹುಟ್ಟಬೇಕಲ್ಲ ಅಂತೇಳಿದರೆ, ಅದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ? ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅವರು ಯೋಜನಾ ಮಾಡ್ತಾ ಇದ್ದಾರೆ. ಸೊ ಅವರು ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಹೇಳ್ತಾರೆ ಬ್ರಹ್ಮದೇವರು ರುದ್ರದೇವರಿಗೆ, ಮೃಷಾವಾಗಿ ಯೇಷು ತೇ ಪ್ರೋಕ್ತ. ಯೇಷು ಯಾರ ಬಗ್ಗೆ ಅಂದರೆ ದೇವೇಂದ್ರ ಪರ್ವತ ಎತ್ತಿ ನೋಡುವಾಗ ಯಾರೆಲ್ಲಿದ್ದರಲ್ಲಿ? ವಾಯುದೇವರು, ಅಶ್ವಿನಿ ದೇವತೆಗಳು, ಯಮಧರ್ಮರಾಯ. ಯಾರ ಬಗ್ಗೆ ನೀನು ಸುಳ್ಳು ಹೇಳಿದೆಯಲ್ವಾ, ಅವರನ್ನು ನಾನೇ ಬೀಳಿಸಿದ್ದು ಅಂತ. ಮೃಷಾ ಸುಳ್ಳು, ಮೃಷಾ ಅಂದರೆ ಸುಳ್ಳು, ವಾಕ್ ಅಂದರೆ ವಚನ. ನೀನು ಸುಳ್ಳು ಮಾತು ಹೇಳಿದೆಯಲ್ವಾ. ಯೇಷು ಯಾರ ಬಗ್ಗೆ, ತೇ ಪ್ರೋಕ್ತ ನಿನ್ನಿಂದ ಹೇಳಲ್ಪಟ್ಟಿತು ಸುಳ್ಳೆ ಏನಂತ, ಅವರು ಕೂಡ ನನ್ನನ್ನು ಅವಮಾನಿಸಿದ ಕಾರಣ, ನನ್ನನ್ನು ತಿರಸ್ಕರಿಸಿದ ಕಾರಣ ನಿನ್ನ ಹಾಗೆ ನಿನ್ನನ್ನು ನಾನು ಹೇಗೆ ಬೀಳಿಸಿದ್ದೇನೋ ಅವರನ್ನು ಬೀಳಿಸಿದ್ದೇನೆ ಅಂತ. ಅಂದರೆ ನಿನ್ನನ್ನು ಬೀಳಿಸಿದ್ದು ಸರಿ, ದೇವೇಂದ್ರನ್ನು ಬೀಳಿಸಿದ್ದು ಸರಿ, ಅವರನ್ನು ಬೀಳಿಸಿದ್ದು ವಾಯುದೇವರನ್ನು ಬೀಳಿಸಲಿಕ್ಕೆ ಎಲ್ಲಿ ಆಗ್ತದೆಯೇ ರುದ್ರದೇವರಿಗೆ. ಸೊ ಮೃಷಾವಾಗ್ ಸುಳ್ಳು ಹೇಳಿದೆಯಲ್ವಾ ರುದ್ರದೇವ. ಮೃಷಾವಾಕ್ ಸುಳ್ಳು ಮಾತು. ಯೇಷು ಯಾರ ಬಗ್ಗೆ, ವಾಯುದೇವರು ಇತ್ಯಾದಿ 3 ಜನರ ಬಗ್ಗೆ. ಯೇಷು ತೇ ಪ್ರೋಕ್ತ ನಿನ್ನಿಂದ ಹೇಳಲ್ಪಟ್ಟಿತು ಸುಳ್ಳು. ಆ ದೇವತೆಗಳೇ ಮಾರುತಾದ್ಯಾಹ, ಯಾರು? ವಾಯುದೇವರು, ಅಶ್ವಿನಿ ದೇವತೆಗಳು ಮತ್ತು ಯಮಧರ್ಮರಾಯ. ಅವರು ಮಾರುತಾದ್ಯಾಹ ತು ತೇ ಅಖಿಲಾಹ, ಅವರು ಸಹ ಹುಟ್ಟುತ್ತಾರೆ ಈಗ. ಅಂದರೆ ಹೇಗೆ ಇಲ್ಲಿ ದ್ರೌಪದಿ ಹುಟ್ಟುತ್ತಾಳೋ, 5 ಜನ ದೇವಿಯರ ಸಂಗಮ ಇದ್ದಾಗೆ ಆ ಶರೀರದಲ್ಲಿ, ಅದಕ್ಕೆ ಸರಿಯಾಗಿ ಯಾರ ಬಗ್ಗೆ ನೀನು ಸುಳ್ಳು ಹೇಳಿದೆಯೋ ಅವರನ್ನೂ ಬೀಳಿಸಿದ್ದೇನಂತ ಅವರುಗಳು ಕೂಡ ಮಾರುತಾದ್ಯಾಹ ತು, ಅವರು ಕೂಡ ನಿನ್ನಿಂದ ಬಿದ್ದದಲ್ಲ, ಅವರೂ ಕೂಡ ಈಗ ಹುಟ್ಟುತ್ತಾ ಇದ್ದಾರೆ. ತೇ ಅಖಿಲಾಹ, ಅಲ್ಲಿ ಯಾರೆಲ್ಲ ದೇವೇಂದ್ರ ಪರ್ವತ ಎತ್ತಿದಾಗ ಯಾರೆಲ್ಲ ಇದ್ದರೋ ಅವರೆಲ್ಲ ಅಖಿಲಾಹ ಅಂದರೆ ಮುಖ್ಯವಾಗಿ ಅವರೇ, ವಾಯುದೇವರು ಮತ್ತು ಯಮಧರ್ಮರಾಯ ಮತ್ತು ಅಶ್ವಿನಿ ದೇವತೆಗಳು ಅವರೆಲ್ಲ ತೇ ಅಖಿಲಾಹ. ನೆಕ್ಸ್ಟ್ ಶ್ಲೋಕ ವೇಲೇರೆ. ತಾಸಾಂ ಪತಿತ್ವಮಾಪ್ಸ್ಯಂತಿ ಭಾರತ್ಯೈವ ತು ಪಾರ್ವತಿ ಸಂಯುಕ್ತಾ ವ್ಯವಹಾರೇಷು ಪ್ರವರ್ತೇನ ನ ಶಾನ್ಯಥಾ. 149ನೇ ಶ್ಲೋಕ.
ಆ ಎಲ್ಲ ವಾಯು ಹಿಮಾದಿಗಳು ಭಾರತ್ಯಾದಿಗಳ ಪತಿತ್ವವನ್ನು ಹೊಂದುವರು. ಪಾರ್ವತಿಯು ಭಾರತಿಯಿಂದ ಸಂಯುಕ್ತಳಾಗಿ ಎಲ್ಲಾ ವ್ಯವಹಾರಗಳಲ್ಲಿಯೇ ಪ್ರವರ್ತಿಸುತ್ತಾಳೆ. ಇತರ ದೇವಿಯರಂತೆ ಪ್ರವರ್ತಿಸಲಾರಳು ಅಥವಾ ಭೋಜನ ಅಭ್ಯಂಜನಾದಿ ವ್ಯವಹಾರಗಳಲ್ಲಿಯೇ ಪ್ರವರ್ತಿಸುವಳು. ರಮಣಾದಿ ರೂಪ ಪ್ರಾಕಾರಾಂತದಿಂದ ಅವಳು ಪ್ರವರ್ತಿಸುವುದಿಲ್ಲ. ತಾಸಾಂ ಪತಿತ್ವಮಾಪ್ಸ್ಯಂತಿ ಭಾರತ್ಯೈವ ತು ಪಾರ್ವತಿ ಸಂಯುಕ್ತಾ ವ್ಯವಹಾರೇಷು ಪ್ರವರ್ತೇತ ನ ಚಾನ್ಯಥಾ. ಮಾರುತಾದ್ಯಸ್ತು ತೇ ಅಖಿಲಾಹ. ಆ ದೇವತೆಗಳು ನೀನು ಬೀಳಿಸಿದ್ದಿ ಅಂತ ಸುಳ್ಳು ಹೇಳಿದ್ದು ಆ ಎಲ್ಲ ದೇವತೆಗಳು ಅಖಿಲಾಹ ತಾಸಾಂ, ಈ ದ್ರೌಪದಿಯ ದೇಹದ ಒಳಗಿರುವಂಥ ದೇವಿಯರ ತಾಸಾಂ ಪತಿತ್ವಂ ಆಪ್ಸ್ಯಂತಿ. ಸೊ ಅವರುಗಳ ಪತಿ ಅಂದರೆ ಗಂಡಂದಿರು ಯಾರಂದರೆ ಇವರೇ ಅಂತೇಳಿದರೆ ಭಾರತೀ ದೇವಿಗೆ ವಾಯುದೇವರು, ಅಲ್ಲಿಂದ ಯಾರಳು ಶ್ಯಾಮಲಾದೇವಿ, ಶ್ಯಾಮಲಾದೇವಿಗೆ ಯಮಧರ್ಮರಾಯ, ನಕುಲ ಸಹದೇವ ಶಚಿದೇವಿಗೆ ಅರ್ಜುನ, ಆಮೇಲಿಂದ ಯಾರು ನಕುಲ ಸಹದೇವರಿಗೆ ಅಲ್ಲಿ ಯಾರು ಇರುವಂಥದ್ದು ಉಷಾದೇವಿ, ಉಷಾದೇವಿಗೆ ನಕುಲ ಸಹದೇವರು. ಹೀಗೆ ಯಾವ ದೇವಿಯರು ಆ ದ್ರೌಪದಿಯ ಶರೀರದಲ್ಲಿ ಇದ್ದಾರೋ ಉಮಾದೇವಿಯೊಂದು ಬಿಟ್ಟು ಅವರಿಗೆಲ್ಲ ಇವರೇ ಯಾರ ಬಗ್ಗೆ ನೀನು ಸುಳ್ಳು ಹೇಳಿದೆಯೋ ನಾನೇ ಬೀಳಿಸಿದ್ದು ಅಂತ ಅವರೆಲ್ಲ ಪುನಃ ಹುಟ್ಟುತ್ತಾರೆ. ಹುಟ್ಟಿ ಅವರೆಲ್ಲ ಹುಟ್ಟುತ್ತಾರೆ ಈಗ ಮನುಷ್ಯರಾಗಿ. ಯಾಕೆ ಹುಟ್ಟುತ್ತಾರೆ? ಈ ದ್ರೌಪದಿಯ ದೇಹದಲ್ಲಿರುವಂಥ ದೇವಿಯರಿಗೆ ಇವರು ಗಂಡಂದಿರಾಗಿ ಹುಟ್ಟುತ್ತಾರೆ. ತಾಸಾಂ ಪತಿತ್ವಂ ಆಪ್ಸ್ಯಂತಿ, ಆ ದೇವಿಯರ ಪತಿತ್ವಂ ಗಂಡಂದಿರಾಗಿ ಆಪ್ಸ್ಯಂತಿ ಪತಿತ್ವವನ್ನು ಹೊಂದುವವರಾಗಿ ಇವರು ಹುಟ್ಟುತ್ತಾರೆ. ಭಾರತ್ಯೈವ ತು ಪಾರ್ವತಿ. ಈಗ ಹಾಗಾದರೆ ಭಾರತೀ ದೇವಿ ಆಮೇಲಿಂದ ಅವಳೇ ದ್ರೌಪದಿ, ಮುಖ್ಯವಾಗಿ ಅವಳಿಗೆ ವಾಯುದೇವರೆಂದರೆ ಭೀಮಸೇನ, ಆಮೇಲೆ ಶಚೀದೇವಿಗೆ ಅದಕ್ಕಿಂತ ಮೊದಲು ಶ್ಯಾಮಲಾದೇವಿಗೆ, ಶ್ಯಾಮಲಾದೇವಿ ದ್ರೌಪದಿಯ ಒಳಗಿದ್ದಾಳೆ, ಅವಳಿಗೆ ಧರ್ಮರಾಜ ಯಮಧರ್ಮರಾಯನ ಅಂಶದಿಂದ ಹುಟ್ಟಿದವನು. ಆಮೇಲೆ ಶಚೀದೇವಿಗೆ ಇಲ್ಲಿ ಅರ್ಜುನ ದೇವೇಂದ್ರ ಹುಟ್ಟಿದ್ದು ಅರ್ಜುನನಾಗಿ. ಆಮೇಲಿಂದ ಉಷಾದೇವಿಗೆ ಇಲ್ಲಿ ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ ಹುಟ್ಟಿದ್ದಾರೆ. ಉಮಾದೇವಿಗೆ ಮಾತ್ರ ನೀನು ಸೇರಬೇಕಾಗಿತ್ತು, ಉಮಾದೇವಿಯನ್ನು ಸೇರುವುದಿಲ್ಲ. ನೀನು ಮನುಷ್ಯನಾಗಿ ಹುಟ್ಟಿದ್ದೀಯ ಅಶ್ವತ್ಥಾಮಾಚಾರ್ಯನಾಗಿ, ಆದರೆ ಉಮಾದೇವಿಯ ಕಡೆ ನೋಡಲಿಕ್ಕೆ ಕೂಡ ನಿಮಗೆ ಇಲ್ಲ ಅನ್ನುವಂಥದ್ದು. ಸೊ ಇನ್ನೀಗ ಹೀಗೆಲ್ಲ ವ್ಯವಸ್ಥೆ ಆದಮೇಲೆ ಭಾರತ್ಯೈವತು ಪಾರ್ವತಿ, ಭಾರತಿ ಏವ ತು ಪಾರ್ವತಿ ಅಂತೇಳಿದರೆ ಭಾರತೀಯ ಒಟ್ಟಿಗೆ, ಭಾರತೀ ದೇವಿಯ ಒಟ್ಟಿಗೆ ಇನ್ನೂ 4 ಜನ ಇದ್ದಾರೆ. ಅದರಲ್ಲಿ ಉಮಾದೇವಿ ಕೂಡ ಇದ್ದಾಳೆ. ಈಗ ಬಾಕಿದ್ದವರಿಗೆಲ್ಲ ಗಂಡ ಇದ್ದಾರೆ, ಆದರೆ ಉಮಾದೇವಿಗೆ ಮಾತ್ರ ಗಂಡ ಇಲ್ಲ. ಅವಳು ಮತ್ತೆ ಮೂಲ ರೂಪಕ್ಕೆ ಹೋಗಿ ಆವಾಗಲೇ ಕೈಲಾಸದಲ್ಲಿ ನಿನ್ನನ್ನು ಸೇರುವುದು ಭೂಲೋಕದಲ್ಲಿ ಇರುವ ತನಕ ಇಲ್ಲ. ಸೊ ಹಾಗಾದರೆ ಪಾರ್ವತಿ ಏನು ಮಾಡುವುದು? ಅವಳು ಭಾರತೀಯವತು, ಭಾರತೀಯ ಒಟ್ಟಿಗೆ ಇರ್ತಾಳೆ. ಅಂದರೆ ಸಂಯುಕ್ತ ವ್ಯವಹಾರೇಶು, ಒಟ್ಟಿಗೆ ಊಟ ಮಾಡೋದು, ಎಲ್ಲ ಓಡಾಡೋದು, ಎಲ್ಲ ಯಾವುದು ಚಟುವಟಿಕೆಗಳು ಎಲ್ಲ ತೊಂದರೆ ಇಲ್ಲ, ಒಟ್ಟೊಟ್ಟಿಗೆ 5 ಜನ ದೇವಿಯರು ಒಟ್ಟೊಟ್ಟಿಗೆ. ಆದರೆ ಸಂಯುಕ್ತ ವ್ಯವಹಾರೇಶು ಪ್ರವರ್ತೇತ, ಎಲ್ಲ ವ್ಯವಹಾರಗಳು ಭೋಜನಾದಿ ವ್ಯವಹಾರಗಳು ತಿನ್ನುವುದು ಉಣ್ಣುವುದು ಎಲ್ಲ ಒಟ್ಟೊಟ್ಟಿಗೆ. ನಚ ಅನ್ಯಥಾ, ನಚ ಅನ್ಯಥಾ ಅಂತೇಳಿದರೆ ಅದೊಂದು ವ್ಯವಹಾರ ಉಂಟಲ್ಲ, ಯಾವುದು ದೊಡ್ಡ ವ್ಯವಹಾರ ಏನಂತ ಹೇಳಿದರೆ ಬ್ರಹ್ಮದೇವರ ಶಾಪದಿಂದ ನಿಮಗೆ ಅನ್ಯ ಪುರುಷನ ಸಂಸರ್ಗ ಆಗಲಿ ಅಂತ ಹೇಳುವಂಥದ್ದು. ಅದಕ್ಕೆ ಅಲ್ವ ಅವರು ಪಾಪ ಭಾರತೀ ದೇವಿ ಜೊತೆಗೆ ಇರಬೇಕು ನಾವು ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿರೋದು. ಇಲ್ಲೀಗ ಏನಂತ ಹೇಳಿದರೆ
ಅಂತೇಳಿದರೆ ಭಾರತೀ ದೇವಿ ಜೊತೆಗೆ ವಾಯುದೇವರು ಅಂತೇಳಿದರೆ ವಿಹರಿಸುವಾಗ ನಮಗೇನು ತೊಂದರೆ ಇಲ್ಲ. ಅವರು ನಮಗೆ ಅಪ್ಪ ಇದ್ದಾಗೆ. ಅವರ ಹತ್ರ ಒಂದು ಚೂರು ದೋಷ ಇಲ್ಲ. ದೋಷ ಇಲ್ಲದವರು ಅವ್ರ ಸ್ಪರ್ಶ ಆದರೂ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿರೋದಿಲ್ಲ. ಸರಿ, ಆಯಿತು. ಈಗ ಉಮಾ ಆಯಿತು, ಅದೊಂದು ವ್ಯವಸ್ಥೆ ಆಯಿತು. ಬಾಕಿ ಅಲ್ಲ, ಅವರವರಿಗೆ ಅವರವರಂತ ಗಂಡಂತರಿದ್ದಾರೆ. ಸರಿ, ಅಲ್ಲ ಉಮಾದೇವಿಗೆ ಇಲ್ಲಲ್ಲ. ಉಮಾದೇವಿಗೆ ಇಲ್ಲ ಅಂತೇಳಿದ್ರೆ ಏನಂತ ಹೇಳಿದ್ರೆ, ಅವರೆಲ್ಲ ಅವರವರ ಗಂಡಂತರ ಒಟ್ಟಿಗಿರುವಾಗ ಉಮಾದೇವಿ ಭಾರತಿ ಒಟ್ಟಿಗಿರ್ತಾಳೆ, ಮುಗೀತು ಅಂತೇಳಿದ್ರೆ. ಭಾರತೀ ದೇವಿ ಒಟ್ಟಿಗಿರೋದು ಏನಾದರೂ ಅವರು ಭಾರತೀ ದೇವಿ ಜೊತೆಗೆ ಅಂತೇಳಿದ್ರೆ, ವಾಯುದೇವರು ಒಂದು ವೇಳೆ ಯಾವಾಗ ಭಾರತೀ ದೇವಿ ಜೊತೆಗೆ ಇರ್ತಾರೋ ಆಗ ಅಂತೂ ಅದು ಸ್ಪರ್ಶಕ್ಕೇನು ಬೆಲೆ ಇಲ್ಲ ಅಂತ ಆಯ್ತಲ್ಲ. ಯಾಕಂತೇಳಿದರೆ ಅದು ಸ್ಪರ್ಶವೇ ಅಲ್ಲ ಅಂತ. ಸರಿ, ಆಮೇಲಿಂದ ಬಾಕಿ ದೇವಿಯರು ಅವರ ಗಂಡಂದಿರೊಂದಿಗೆ ಇರುವಾಗ ಇವಳು ಉಮಾ ಯಾರೊಟ್ಟಿಗೆ ಇರ್ತಾರೆ? ಭಾರತೀ ದೇವಿಯೊಟ್ಟಿಗೆ ಇರ್ತಾರೆ. ಬಾಕಿ ದೇವಿಯರು ಅವರವ ಗಂಡಂದಿರೊಂದಿಗೆ ಇರುವಾಗ ಉಮಾದೇವಿ ಭಾರತಿ ಒಟ್ಟಿಗಿರ್ತಾಳೆ ಅಂತೇಳಿದರೆ ಬಾಕಿ ಯಾರ ಸ್ಪರ್ಶವೂ ಉಮಾದೇವಿಗಿಲ್ಲ, ತೊಂದರೆ ಏನೂ ಇಲ್ಲ. ಮತ್ತು ಅಂಥೇಳಿದರೆ ರಮಿಸುವಂಥ ವಿಷಯದಲ್ಲಿ ಅವರವರು ಅವರವರ ಗಂಡಂದಿರೊಟ್ಟಿಗೆ ರಮಿಸ್ತಾರೆ. ಅದು ಆವಾಗ ಇವಳು ಉಮಾದೇವಿ ಸಪ್ರೇಟ್, ಅವಳಿಗೆ ಯಾವುದು ವಿಷಯ ಇಲ್ಲ. ಮತ್ತು ಬಾಕಿ ಎಲ್ಲ ಕೆಲಸ ಸಂಯುಕ್ತ ವ್ಯವಹಾರೇಶು, ಊಟ ಮಾಡೋದು, ತಿಂಡಿ ತಿನ್ನೋದು, ಆಮೇಲೆ ಇದೆಲ್ಲ ಓಡಾಡೋದು, ಅದೆಲ್ಲ ಒಟ್ಟಿಗೆ ಓಡಾಡೋದು ಅಂತ ವ್ಯವಸ್ಥೆ ಮಾಡಿ ಇಟ್ಟರು ಬ್ರಹ್ಮದೇವರು. ಸೊ ಈಗ ಏನು ಹೇಳ್ತಾರೆ ಇದಕ್ಕೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಏನು ಹೇಳ್ತಾರೆ? ಏಷಾ ಸಾ ದ್ರೌಪದಿ ನಾಮ ಪಂಚದೇವಿಯರಿಂದ ಕೂಡಿದ ಇವಳೇ ದ್ರೌಪದಿ ಎಂದು ಅವತರಿಸುವಳು. ಏಷಾ ಸಾ ದ್ರೌಪದಿ ನಾಮ, ಇವಳ ಹೆಸರು ದ್ರೌಪದಿ ಅಂತಾಗತ್ತೆ. ಯಾರು ಇವಳು? ಇಂದ್ರಸೇನೆ, ಅವಳೇ ಹುಟ್ಟುದು ದ್ರೌಪದಿಯಾಗಿ. ಏಷಾ ಅಂದರೆ ಈ ಇಂದ್ರಸೇನೆ, ಅವಳೇ ದ್ರೌಪದಿಯಾಗಿ ಹುಟ್ಟುತ್ತಾಳೆ, ಅವತಾರ ಮಾಡ್ತಾಳೆ, ದ್ರೌಪದಿಯಾಗಿ ಹುಟ್ಟುತ್ತಾಳೆ. ಅವಳು ಅಂದರೆ ಅವಳು ಯಜ್ಞದಿಂದ ಹುಟ್ಟುವವಳು, ಅವಳಿಗೆ ಅವತಾರ ಮಾಡಿದ್ದೆ ಅಂತಲೇ ಹೇಳ್ಬೋದು. ಪಂಚದೇವಿ ತನುರ್ಭವೇತ್, ಅವಳೊಳಗೆ 5 ಜನ ಇರ್ತಾರೆ. ಆಮೇಲೆ ನೀನು ವಾಯುದೇವರು, ಯಮಧರ್ಮರಾಯ ಮತ್ತು ಅಶ್ವಿನಿ ದೇವತೆಗಳು, ಯಾರೆಲ್ಲ ದೇವೇಂದ್ರನು ಆ ಪರ್ವತವನ್ನು ಎತ್ತಿ ನೋಡಿದ್ದಾನೋ, ಯಾರ ಬಗ್ಗೆ ನೀನು ಸುಳ್ಳು ಹೇಳಿದ್ದೀಯೋ, ಯಾವ ದೇವತೆಗಳ ಬಗ್ಗೆ ವಾಯುದೇವರೇ ಮೊದಲಾದ ಯಾವ ದೇವತೆಗಳ ಬಗ್ಗೆ ನೀನು ಸುಳ್ಳು ಹೇಳಿದೆಯೋ ಆ ದೇವತೆಗಳೇ ಈಕೆಗೆ ಪತಿಯಾಗ್ತಾರೆ. ಆ ದೇವತೆಗಳೇ ಪತಿಯಾಗ್ತಾರೆ ಅಂತ ಹೇಳಿದ್ರೆ, ವಾಯುದೇವರು ಪತಿಯಾಗ್ತಾರೆ ಭಾರತೀ ದೇವಿಗೆ, ದೇವೇಂದ್ರ ಪತಿಯಾಗ್ತಾನೆ ಶಚಿದೇವಿಗೆ, ಅಶ್ವಿನಿ ದೇವತೆಗಳು ಅಂದರೆ ನಕುಲದೇವರು ಪತಿಯಾಗ್ತಾರೆ ಉಷಾದೇವಿಗೆ, ಆಮೇಲಿಂದ ಶ್ಯಾಮಲಾದೇವಿ ಪತಿಯಾಗ್ತಾರೆ ಈ ಯಮಧರ್ಮರಾಯನಿಗೆ, ಧರ್ಮರಾಜನಿಗೆ ಅನ್ನುವಂಥದ್ದು. ಅವರೆಲ್ಲ ಪತಿಗಳಾಗ್ತಾರೆ. ನೀನು ಸುಳ್ಳು ಹೇಳಿದೆಯಲ್ಲ, ಆದ್ದರಿಂದ ಉಮಾದೇವಿಗೆ ಮಾತ್ರ ಇಲ್ಲ. ಭಾರತಿಯೊಂದಿಗೆ ಕೂಡಿದ ಅಂದರೆ ಪಾರ್ವತಿ, ಹಾಗಾದರೆ ಏನು ಮಾಡೋದು ಉಮಾದೇವಿ ಅಂತ ಹೇಳಿದರೆ, ಪಾರ್ವತಿಯು ಭಾರತಿಯೊಂದಿಗೆ ಇರ್ತಾಳೆ, ಇತರ ವ್ಯವಹಾರಗಳಲ್ಲಿ ಪ್ರವೃತ್ತಿ ಹೊಂದುತ್ತಾಳೆ. ಭೋಜನ, ಊಟ ಮಾಡೋದು, ತಿಂಡಿ ತಿನ್ನೋದು, ಓಡಾಡೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಆ ಸಭೆಗೆ ಹೋಗೋದು, ಈ ಯಜ್ಞಕ್ಕೆ ಹೋಗೋದು, ಎಲ್ಲ ಒಟ್ಟಿಗೆ. ಅದೇನು ತೊಂದರೆ ಇಲ್ಲ, ಅಂದರೆ ವ್ಯವಹಾರ ಎಲ್ಲ ಒಟ್ಟೊಟ್ಟಿಗೆ. ಆದರೆ ನಚ ಅನ್ಯಥಾ ಅಂತೇಳಿದರೆ ಅವರೆಲ್ಲ ಅವರ ಗಂಡಂದಿರೊಂದಿಗೆ ಅವರು ವಿಹರಿಸುವಾಗ ಉಮಾದೇವಿಯೊಂದು ಭಾರತಿಯೊಟ್ಟಿಗೆ ಸಪ್ರೇಟು ಪಾಪ ಅಂತೇಳ್ಕೊಂಡು ಹೀಗೆ ವ್ಯವಸ್ಥೆ ಆಗಿದೆ. ಸೊ ಹಾಗೆ ಬೆಟ್ಟದ ಕೆಳಗೆ ಪರ್ವತ ಎತ್ತಿ ನೋಡುವಾಗ ಸಮಾಲೋಚನೆ ನಡೆಸುತ್ತಿದ್ದವರು ಯಾರೆಲ್ಲ ಅಂದರೆ ವಾಯುದೇವರು, ಯಮಧರ್ಮರಾಯ, ಅಶ್ವಿನಿ ದೇವತೆಗಳು. ಸೊ ವಾಯುದೇವರೇ ಭೀಮನಾಗಿ, ಯಮಧರ್ಮರಾಯನೇ ಯುಧಿಷ್ಠಿರನಾಗಿ ಧರ್ಮರಾಜನಾಗಿ, ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ, ದ್ರೌಪದಿ ದೇಹದಲ್ಲಿದ್ದ ಭೀಮ ಭಾರತಿಗೆ, ಆಮೇಲೆ ಯುಧಿಷ್ಠಿರ ಶ್ಯಾಮಲಾದೇವಿಗೆ, ನಕುಲ ಸಹದೇವರು ಉಷಾದೇವಿಗೆ ಪತಿಗಳು ಎನಿಸಿದರು. ಮೊದಲೇ ಬಿದ್ದಿದ್ದಾನಲ್ಲ ಯಾರು? ದೇವೇಂದ್ರ, ಅವನು ಶಚೀದೇವಿಗೆ, ಅರ್ಜುನನು ಶಚೀದೇವಿಗೆ. ಹೀಗೆ ಪಾರ್ವತಿಗೆ ಮಾತ್ರ ದ್ರೌಪದಿ ದೇಹದಲ್ಲಿ 5 ಜನ ದೇವಿಯರು ಅಂತ ಹೇಳುವಾಗ ದ್ರೌಪದಿಯ ದೇಹದಲ್ಲಿ ಉಮಾದೇವಿ ಇರ್ತಾಳೆ, ಪ್ರವೇಶ ಉಂಟು ಅವಳಿಗೆ. ಆದರೆ ಆ ರೂಪಕ್ಕೆ ಗಂಡ ಇಲ್ಲ. ಅಶ್ವತ್ಥಾಮರೊಂದಿಗೆ ವಿವಾಹ
ಆಗಲಿಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ? ಶಾಪ ಉಂಟು ಅಂತೇಳಿದರೆ, ರುದ್ರದೇವರೇ ನೀವು ನನ್ನ ಹತ್ರ ವಿಚಾರ ಮಾಡದೆ ವರ ಕೊಟ್ಟಿದ್ದೀರಿ, ಗಂಡ ಸಿಗಲಿ ಅಂತ. ನೀವು ಯಾರಿಗೆ ವರ ಕೊಟ್ಟಿದ್ದೀರಿ ಅದೆಲ್ಲ ಓಕೆ, ನಿಮ್ಮ ಹೆಂಡತಿಗೆ ವರ ಕೊಟ್ಟಿದ್ದೀರಲ್ಲ ಅದು ಮಾತ್ರ ನಾಟ್ ಓಕೆ, ಅದು ಸುಳ್ಳು ಅಂತೇಳಿದರೆ ಉಮಾದೇವಿಗೆ ಮಾತ್ರ ನೀವು ಸಿಗುವುದಿಲ್ಲ, ನೀವು ಮಾಡಿದ ತಪ್ಪಿಗೆ ಅಂತ ಬ್ರಹ್ಮದೇವರು ಶಿಕ್ಷೆ ಕೊಟ್ಟುಬಿಟ್ಟಿದ್ದಾರೆ. ಎಲ್ಲ ದೇವಿಯರು ಅವರವರ ಗಂಡಂದರೊಂದಿಗೆ ವಿಹರಿಸ್ತಾರೆ, ಉಮಾದೇವಿ ಮಾತ್ರ ಪಾಪ ಏನಿಲ್ಲ, ಚಪ್ಪು ಮೋರೆ ಹಾಕಿಕೊಂಡು ಇರ್ತಾಳೆ ಅನ್ನುವಂಥದ್ದು. ಅಶ್ವತ್ಥಾಮಾಚಾರ್ಯರು ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ವೈಲರೆ. ಏತೆ ಹೀಮಾರುತಾದ್ಯಾಸ್ತೆ ದೇವ ಕಾರ್ಯಾರ್ಥ ಗೌರವ ಜಾತ ಇತಿ ಶ್ರುತಿಸ್ತತ್ರ ನಾವಜ್ಞಾತೇತ್ರ ಕಾರಣಂ. 150ನೇ ಶ್ಲೋಕ. ಈ ವಾಯುವೇ ಮೊದಲಾದ ಆ ದೇವತೆಗಳು ದೇವಕಾರ್ಯ ರೂಪ ಪ್ರಯೋಜನದಲ್ಲಿ ಮಹತ್ವವಿದ್ದ ಪ್ರಯುಕ್ತ ಹುಟ್ಟಿರುತ್ತಾರೆ. ಆ ವಿಷಯದಲ್ಲಿ ನಿನ್ನ ತಿರಸ್ಕಾರವು ಕಾರಣವಲ್ಲ ಎನ್ನುವ ಶ್ರುತಿ ಇದೆ. ಆದ ಕಾರಣ ಅವರಿಗೆ ಮನುಷ್ಯ ಜನ್ಮದಲ್ಲಿ ನಿನ್ನ ತಿರಸ್ಕಾರವು ಕಾರಣವೇ ಅಲ್ಲ. ಏತೆ ಹಿ ಮಾರುತಾದ್ಯಾಸ್ತೆ ದೇವಕಾರ್ಯಾರ್ಥ ಗೌರವಾತ್ ಜಾತಾ ಇತಿ ಶ್ರುತಿಸ್ತತ್ರ ನಾವಜ್ಞಾತೇತ್ರ ಕಾರಣಂ. ಏತೆ ಹಿ ಮಾರುತಾದಿ ಆಸ್ತೆ ಅಂತೇಳಿದರೆ, ಹೌದು, ಈಗ ದೇವೇಂದ್ರ ಆ ಪರ್ವತ ಎತ್ತಿ ನೋಡಿದಾಗ ಇದ್ದದ್ದು ಅವರೆಲ್ಲ ಯಾರು? ವಾಯುದೇವರು, ಯಮಧರ್ಮರಾಯ ಮತ್ತು ಅಶ್ವಿನಿ ದೇವತೆಗಳು, ಜತೆಗೆ ಮೊದಲೇ ಬಿದ್ದವನು ಯಾರು? ದೇವೇಂದ್ರ. ಇವರೆಲ್ಲ ಅಂದರೆ ದೇವೇಂದ್ರ ಒಬ್ಬ ಬಿದ್ದವ, ಅವರೆಲ್ಲ ಬಿದ್ದವರಲ್ಲ, ಅವರೆಲ್ಲ ಅವತಾರ ಮಾಡಿ ಬಂದಿದ್ದಾರೆ, ಹುಟ್ಟಿದ್ದಾರೆ. ಯಾಕೆ? ಅವರ ದೇವಿಯರಿಗೆ ಗಂಡಂದಿರಾಗಿ. ಏತೆ ಹಿ ಮಾರುತಾದ್ಯಾಸ್ತೆ, ನೀನು ಹೇಳಿದ್ದು ಮಾತ್ರ ಏನು ನಾನು ಬೀಳಿಸಿದ್ದು ಅಂತ. ನೀನು ಬೀಳಿಸಿದ್ದು ಅಲ್ಲ, ಅವರು ಬಿದ್ದದ್ದು ಅಲ್ಲ, ಆ ಥರ ಅವರನ್ನು ಇನ್ಯಾರಾದರೂ ಬೀಳಿಸಿದ್ದು ಅಲ್ಲ. ದೇವೇಂದ್ರನನ್ನು ನೀನು ಬೀಳಿಸಿದ್ದೆ ಸರಿ, ಬಾಕಿದ್ದವರನ್ನು ನೀನು ಬೀಳಿಸಿದ್ದಲ್ಲ, ಅವರು ಅವರಾಗಿಯೇ ಹುಟ್ಟಿದ್ದು. ಸೊ ಏತೆ ಹಿ ಮಾರುತಾದಿ ಆಸ್ತೆ, ಅವ್ರು ಯಾಕೆ ಹುಟ್ಟಿದ್ರು ಹಾಗಾದರೆ? ದೇವಕಾರ್ಯಾರ್ಥ ಗೌರವಾತ್. ಯಾಕೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಭಗವಂತ ನಾರಾಯಣನು ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಯಾಕೆ ಅವತಾರ ಮಾಡಿದ್ದಾನೆ? ಜಾತಃ ಕಂಸವಧಾರ್ಥಾಯ, ಕಂಸನ ಜೊತೆಗೆ ಇರುವಂಥ ಎಷ್ಟು ಅಸಂಖ್ಯಾತ ರಾಕ್ಷಸರು ಕೃಷ್ಣನಿಗೆ ಉಪದ್ರ ಕೊಡಲಿಕ್ಕೆ, ಕೃಷ್ಣನನ್ನು ಕೊಲ್ಲಲಿಕ್ಕೆ ಬಂದರು, ಅವ್ರನ್ನೆಲ್ಲ ಕೊಂದಾಕಿದ ಕೃಷ್ಣ. ಆಮೇಲಿಂದ ಏನದು ಭೂಭಾರ ಹರಣಾಯ ಚ, ಈ ಭೂಮಿಯ ಮೇಲಿರುವಂಥ ರಾಕ್ಷಸರ ದುಷ್ಟರ ಭಾರ ಏನಿದೆ ಅದನ್ನು ಇಳಿಸಲಿಕ್ಕೆ ಕೃಷ್ಣ ಭಗವಂತ ಅವತಾರ ಮಾಡಿದ್ದಾನೆ ಕೃಷ್ಣನಾಗಿ. ಆ ಕೃಷ್ಣನ ಸೇವೆ ಮಾಡಲಿಕ್ಕೆ ಅವರುಗಳೆಲ್ಲ ಬಂದದ್ದು. ದೇವ ಕಾರ್ಯಾರ್ಥ, ದೇವ ಅಂದರೆ ಯಾರು? ಭಗವಂತ ನಾರಾಯಣ. ಆ ನಾರಾಯಣನು ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆ ಕೃಷ್ಣನ ಕಾರ್ಯಾರ್ಥ ಅಂತೇಳಿದರೆ, ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯೇಮ ಚ, ಪೂರ್ಣಪ್ರಜ್ಞ ತೃತೀಯಸ್ತು ಅಂತೇಳಿದರೆ, ವಾಯುದೇವರು ರಾಮನಾಗಿರುವಾಗ ಭಗವಂತ ರಾಮನಾಗಿ ಅವತಾರ ಮಾಡಿದಾಗ ಹನುಮಂತನಾಗಿ ಅವತಾರ ಮಾಡಿದರು. ಆಮೇಲಿಂದ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ಈಗ ಭೀಮಸೇನನಾಗಿ ಅವತಾರ ಮಾಡಿದ್ದಾರೆ. ಇನ್ನು ಮುಂದೆ ಆ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡುವಾಗ ಮಧ್ವರಾಗಿ ಅವತಾರ ಮಾಡಿದ್ದು ವಾಯುದೇವರು. ಯಾತಕ್ಕೆ ಅಂತೇಳಿದರೆ, ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯೇವ ಚ, ಪೂರ್ಣಪ್ರಜ್ಞ ತೃತೀಯಸ್ತು. ಯಾಕೆ? ಭಗವತ್ ಕಾರ್ಯಸಾಧಕ. ಭಗವತ್ ಅಂದರೆ ಆ ಭಗವಂತ ನಾರಾಯಣನ ಕಾರ್ಯ ಸಾಧಕ, ಕಾರ್ಯವನ್ನು ಮಾಡಿಕೊಡಲಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ, ಅದಕ್ಕೆ ಅವರು ಅವತಾರ ಮಾಡಿದ್ದು. ಹಾಗೆ ಇಲ್ಲಿ ವಾಯುದೇವರು ಮಾತ್ರ ಅಲ್ಲ, ಯಮಧರ್ಮರಾಯ ಕೂಡ ಅವತಾರ ಮಾಡಿ ಬಂದದ್ದು. ಆಮೇಲಿಂದ ಅಶ್ವಿನಿ ದೇವತೆಗಳು ಬಂದದ್ದು. ದೇವೇಂದ್ರ ನಿನ್ನ ಒಂದು ಶಾಪದ ನೆಪ ಮಾತ್ರ, ಎಲ್ಲಿದ್ದರೂ ದೇವೇಂದ್ರ ಬರುವುದೇ ಅರ್ಜುನನಾಗಿ. ಹಾಗೆ ಇವರೆಲ್ಲ ಇಲ್ಲಿ ಬಂದು ಹುಟ್ಟಿದ್ದಾರೆ ಭೂಲೋಕದಲ್ಲಿ. ಯಾಕೆ ಅಂದರೆ ದೇವ ಕಾರ್ಯಾರ್ಥ ಗೌರವಾತ್. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ದೇವ,
ಕಾರ್ಯಾರ್ಥ ಅವನ ಕಾರ್ಯ ಭೂಭಾರ ಹರಣಾಯ ಚ, ಅಂದರೆ ಈ ಭೂಮಿಯ ಮೇಲಿನ ದುಷ್ಟರ ರಾಕ್ಷಸರ ಭಾರವನ್ನು ಕಡಿಮೆ ಮಾಡೋದಂದರೆ ಅವನ್ನೆಲ್ಲ ಸಂಹಾರ ಮಾಡಲಿಕ್ಕೆ, ಆ ಕಾರ್ಯದಲ್ಲಿ ನೆರವಾಗಲಿಕ್ಕೆ ಕೃಷ್ಣನಿಗೆ ಇವರೆಲ್ಲ ಹುಟ್ಟಿ ಬಂದಿದ್ದಾರೆ. ವಾಯುದೇವರು, ಯಮಧರ್ಮರಾಯ, ಅಶ್ವಿನಿ ದೇವತೆಗಳು, ದೇವೇಂದ್ರ, ಇವರೆಲ್ಲ ಇಷ್ಟು ಜನ ನಮಗೀಗ ಮುಖ್ಯವಾಗಿ ತುಂಬ ಜನ ಹುಟ್ಟಿದ್ದಾರೆ. ದೇವಕಾರ್ಯಾರ್ಥ ಗೌರವಾತ್, ಭಗವಂತನ ಸೇವೆ ಮಾಡಲಿಕ್ಕೆ ದೇವಲೋಕದಿಂದ ಅಂದರೆ ಭಗವಂತನೇ ಬಂದಿದ್ದಾನಂತೆ ಅವತಾರ ಮಾಡಿ, ಬಾಕಿ ದೇವತೆಗಳು ಹೀಗೆ ಬಂದಿದ್ದಾರೆ. ಗೌರವಾತ್, ಗೌರವವನ್ನು ಅಂದರೆ ಆ ಭಕ್ತಿಯಿಂದ ಬಂದಿದ್ದಾರೆ. ಜಾತ ಇತಿ ಶ್ರುತಿ, ಇದಕ್ಕೆಲ್ಲ ವೇದದಲ್ಲಿ ಈ ರೀತಿ ಬರ್ಕೊಂಡಿದೆ. ಜಾತ ಇತಿ, ಅವರು ಮಾನವರಾಗಿ ಹುಟ್ಟಿದ್ದಾರೆ. ಜಾತ ಅಂದರೆ ಹುಟ್ಟುವಂಥದ್ದು. ಜನಿ ಪ್ರಾದುರ್ಭಾವೇತ ಧಾತು, ಜ ಅಂದರೆ ಜ ಅಂದರೆ ಹುಟ್ಟೋದು, ಗ ಅಂದರೆ ಹೋಗೋದು, ಹಾಗೆ. ಸೊ ಮಾನವರಾಗಿ ಜಾತ, ಮನುಷ್ಯರು ಲೋಕದಲ್ಲಿ ಬಂದು ಹುಟ್ಟಿದ್ದಾರೆ. ಇತಿ ಶ್ರುತಿ, ಹೀಗೆ ವೇದವೇ ಹೇಳ್ತದೆ. ಶ್ರುತಿ ಅಂದರೆ ವೇದ. ತತ್ರ ನ ಅವಜ್ಞ ತೇ ಅತ್ರ ಕಾರಣಂ, ಆದರೆ ನೀನೇನು ಹೇಳಿದಿ ರುದ್ರದೇವ, ನಾನು ಬೀಳಿಸಿದ್ದು ಅಂತ ಅಲ್ಲ. ನ ಅವಜ್ಞ ತೇ, ತೇ ಅವಜ್ಞ, ನಿನಗೆ ಅವಮಾನ ಅವರು ಮಾಡಲೂ ಇಲ್ಲ. ಆಮೇಲಿಂದ ನಿನಗೆ ಅವಮಾನ ಮಾಡಿದ್ದಕ್ಕೆ ಅವರು ಹುಟ್ಟಿದ್ದು ಅಲ್ಲ, ಬಿದ್ದದ್ದು ಅಲ್ಲ. ಅದು ತೇ ಅತ್ರ ತೇ ಅವಜ್ಞ ನಾ ಕಾರಣಂ, ನಿನಗೆ ಅವಮಾನ ಮಾಡಿದರು ಅಂತ ನೀನೇನು ಸುಳ್ಳು ಕತೆ ಹೇಳಿದಿ, ಅದು ಕಾರಣ ಅಲ್ಲ. ಅವರೆಲ್ಲ ಭಗವಂತ ಶ್ರೀಕೃಷ್ಣನ ಸೇವೆ ಮಾಡಲಿಕ್ಕೆ, ಆ ಭೂಭಾರ ಕಾರ್ಯದಲ್ಲಿ ಅವರಿಗೆ ನೆರವಾಗಲಿಕ್ಕೆ ಅಂತ ಹೇಳಿದರೆ, ಸೇವೆ ಮಾಡೋದು, ನೆರವು ಮಾಡು ಅಂತ ಹೇಳಿದರೆ ಭಗವಂತನಿಗೆ ಯಾರ ಸಹಾಯವೂ ಬೇಡ. ಯಾಕಂದರೆ ಸರ್ವಶಕ್ತ ಭಗವಂತ, ಅಂದರೆ ಯಾರ ಸಹಾಯ ಏನೂ ಇಲ್ಲದೆ ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡಬಲ್ಲ. ಇದೆಲ್ಲ ಯಾಕೆ ಅಂತ ಹೇಳಿದರೆ ಭಗವಂತನಿಗೆ ಮಾಡಲಿಕ್ಕೆ ಆಗ್ತದೆ, ಹೌದು, ನಮಗೂ ಪುಣ್ಯ ಸಿಗಬೇಕಲ್ಲ ಅಂತ ಭಕ್ತಿಯಿಂದ ಅವರೆಲ್ಲ ಅವತಾರ ಮಾಡಿ ಬಂದಿದ್ದಾರೆ. ಮತ್ತು ರುದ್ರದೇವ, ನೀನು ಹೇಳಿದ ಹಾಗೆ ನಿನಗೆ ಅವಮಾನ ಮಾಡಿದ್ದು ತೇ ಅವಜ್ಞ ಅತ್ರ ನಾ ಕಾರಣಂ, ಇಲ್ಲಿ ಅದು ಕಾರಣ ಅಲ್ಲ ಅಂತ ಹೇಳ್ತಾರೆ. ಮುಂದಿನ ನೆಕ್ಸ್ಟ್ ಶ್ಲೋಕವೇಲಾರೆ, ದೀರ್ಘಕಾಲಂ ಮನುಷ್ಯೇಷು ತತಸ್ತ್ವಂ ಸ್ಥಿತಿಮಾಪ್ಸ್ಯಸಿ ಇತ್ಯುಕ್ತ್ವಾ ಪ್ರಯೋ ಬ್ರಹ್ಮ ಸೋಶ್ವತ್ಥಾಮ ಶಿವೋ ಭವಾತ್ ಪಂಚದೇವಿ ತನುಸ್ತ್ವೇಷಃ ದ್ರೌಪದಿ ನಾಮ ಚಾಭವಾತ್. 151 ಮತ್ತು 52ನೇ ಶ್ಲೋಕ. ಆದ ಕಾರಣ ನೀನು ದೀರ್ಘಕಾಲದಲ್ಲಿ ಮನುಷ್ಯರಲ್ಲಿ ಅವಸ್ಥಿತಿಯನ್ನು ಹೊಂದುವಿ. ಹೀಗೆ ಹೇಳಿ ಬ್ರಹ್ಮನು ಹೊರಟು ಹೋಗುತ್ತಾನೆ. ಆ ಶಿವನು ಅಶ್ವತ್ಥಾಮನು ಆಗುತ್ತಾನೆ. ಪಂಚದೇವಿಯ ಶರೀರವುಳ್ಳ ಈ ಇಂದ್ರಸೇನೆಯು ದ್ರೌಪದಿ ನಾಮಕಳು ಆಗುತ್ತಾಳೆ. ದೀರ್ಘಕಾಲಂ ಮನುಷ್ಯೇಷು ತತಸ್ತ್ವಂ ಸ್ಥಿತಿಮಾಪ್ಸ್ಯಸಿ ಇತ್ಯುಕ್ತ್ವಾ ಪ್ರಯಯೌ ಬ್ರಹ್ಮ ಸೋ ಅಶ್ವತ್ಥಾಮ ಶಿವೋಭವತ್ ಪಂಚದೇವಿ ತನುಸ್ತ್ವೇಷ ಪಂಚದೇವಿ ತನುಃ ತು ಏಷಾ ದ್ರೌಪದಿ ನಾಮ ಚ ಅಭವತ್. ದೀರ್ಘಕಾಲಂ ಮನುಷ್ಯೇಷು, ಇನ್ನೀಗ ಬ್ರಹ್ಮದೇವರು ಉಪಸಂಹಾರ ಮಾಡ್ತಾ ಇದ್ದಾರೆ, ಕ್ಲೋಸಿಂಗ್ ಸೆರೆಮನಿ. ಇನ್ನು ಲಾಸ್ಟ್ ಏನಂತ ಹೇಳಿದರೆ, ನೀನು ಮನುಷ್ಯನಾಗಿ ಹುಟ್ಟಿ ಅಶ್ವತ್ಥಾಮಾಚಾರ್ಯನಾಗಿ ದೀರ್ಘಕಾಲಂ ಮನುಷ್ಯೇಷು, ನೀನು ಚಿರಂಜೀವಿಯಪ್ಪ, ಬಹಳ ಕಾಲ ನೀನು ಭೂಲೋಕದಲ್ಲಿ ಇರ್ತೀಯ. ದೀರ್ಘಕಾಲಂ ಮನುಷ್ಯೇಷು ತತಃ ತ್ವಂ ಸ್ಥಿತಿಮಾಪ್ಸ್ಯಸಿ, ತ್ವಂ ನೀನು ಸ್ಥಿತಿಂ ಇರ್ತೀಯ, ಆಪ್ಸ್ಯಸಿ ಇರುವ ಹಾಗೆ, ಆಪ್ಸ್ಯಸಿ ಅಂದರೆ ಆ ಥರದ ಜನ್ಮ ನಿನಗೆ, ಚಿರಂಜೀವಿ, ಬಹಳ ಸಮಯ ನೀನು ಭೂಲೋಕದಲ್ಲಿ ಇರ್ತೀಯ. ಇತ್ಯುಕ್ತ್ವ, ಇಷ್ಟು ಹೇಳಿ, ಅಂದರೆ ನೀನು ಭೂಮಿಯಲ್ಲಿ ಇರ್ತೀ, ಉಮಾದೇವಿ ಮಾತ್ರ ನಿನ್ನನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಯಾಕಂದರೆ ಅದು ಶಾಪ ಉಂಟು, ನೀನು ಅವಳನ್ನು ನೋಡೋದಿಲ್ಲ, ಅವಳು ನಿನ್ನನ್ನು ನೋಡೋದಿಲ್ಲ, ಆದರೆ ನೀನು ಬಹಳ ಸಮಯ ಇರ್ತೀಯ ಭೂಲೋಕದಲ್ಲಿ. ಸೊ ದೀರ್ಘಕಾಲಂ ಮನುಷ್ಯೇಷು ತತಃ ತ್ವಂ ಸ್ಥಿತಿಂ, ನೀನು ಇರ್ತೀಯ, ಸ್ಥಿತಿಂ ಆಪ್ಸ್ಯಸಿ ಹೊಂದುತ್ತೀಯ, ಆ ರೀತಿ ಒಂದು ನಿನ್ನ ಸ್ಥಿತಿಯನ್ನು ಹೊಂದುತ್ತೀಯ ನೀನು. ಇತ್ಯುಕ್ತ್ವ, ಹೀಗೆ ಹೇಳಿ, ಇತಿ ಉಕ್ತ್ವ ಪ್ರಯಯೌ ಬ್ರಹ್ಮದೇವರು ಹೊರಟು ಹೋದರು.
ಆಮೇಲೆ ಏನಾಯಿತು, ಸಹ ಈ ರುದ್ರದೇವರು ಅಶ್ವತ್ಥಾಮ ಶಿವ ಅಭವತ್. ಶಿವ ರುದ್ರದೇವರು, ಸ ಶಿವ ಆ ರುದ್ರದೇವರು ಅಶ್ವತ್ಥಾಮ ಅಭವತ್, ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟುತ್ತಾರೆ. ಇಲ್ಲಿ ಪಂಚದೇವಿ ತನುಸ್ತ್ವೇಷ, ಪಂಚದೇವಿಯರ ತನು ಶರೀರದಲ್ಲಿ, ತು ಏಷ ಇವಳು ಈ ಇಂದ್ರಸೇನೆ 5 ಜನ ದೇವಿಯರೊಂದಿಗೆ ಕೂಡಿಕೊಂಡು ದ್ರೌಪದಿಯಾಗಿ ಹುಟ್ಟುತ್ತಾಳೆ. ಅಂದರೆ ಯಜ್ಞಕುಂಡದಲ್ಲಿ ದ್ರೌಪದಿ ನಾಮ ಚ ಅಭವತ್, ಅವಳೇ ದ್ರೌಪದಿ ಆಗುತ್ತಾಳೆ ಅಂತ ಉಪಸಂಹಾರ ಮಾಡ್ತಾರೆ. ಹೀಗೆ ಸೊ ನೀನು ಬಹಳ ಸಮಯ ಭೂಮಿ ಮೇಲೆ ಇರ್ತಿ, ಆದರೆ ನೀನು ಮಾತ್ರ ಉಮೆಯನ್ನು ಪಡೆಯುವುದಿಲ್ಲ. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ, ಅದರಿಂದಾಗಿ ನೀನು ಮನುಷ್ಯ ಲೋಕದಲ್ಲಿ ಚಿರಕಾಲ ನೆಲೆಸುವಿ. ಹೀಗೆ ಹೇಳಿ ಬ್ರಹ್ಮದೇವರು ಹೊರಟು ಹೋದರು. ಇತ್ಯುಕ್ತವ ಬ್ರಹ್ಮ ಯಯೌ ಹೋದರು, ಪ್ರಯಯೌ ಹೋದರು. ಅಂತ ಒಂದು ಹೆಸರು ಎಕ್ಸ್ಟ್ರಾ ಅಷ್ಟೆ. ಆ ಶಿವನೇ ಸಹ ಶಿವ ಆ ರುದ್ರದೇವರೇ ಅಶ್ವತ್ಥಾಮ ಅಭವತ್, ಅಶ್ವತ್ಥಾಮಾಚಾರ್ಯರಾಗಿ ದ್ರೋಣಾಚಾರ್ಯರ ಮಗನಾಗಿ ಹುಟ್ಟಿದರು. ಪಂಚದೇವಿ ತನು 5 ದೇವಿಯರಿರುವಂತಹ ಆ ಶರೀರ, ತು ಏಷ ಅವಳೇ ಇಂದ್ರಸೇನೆಯಾಗಿ ಈಗ ಯಾರಿದ್ದಾಳೋ ಅವಳಿನ್ನು ಹುಟ್ಟುವಾಗ ದ್ರೌಪದಿ ಯಜ್ಞಕುಂಡದಿಂದ ಹುಟ್ಟುತ್ತಾಳಲ್ಲ ಅವಳೇ ದ್ರೌಪದಿ. 5 ಜನ ದೇವಿಯರು ಅವಳೊಳಗೆ ಇರ್ತಾರೆ. ತನುಹುತು ಏಷ ದ್ರೌಪದಿ ನಾಮ ಚ ಅಭವತ್, ಅವಳೇ ದ್ರೌಪದಿ ಅಂತ ಪ್ರಸಿದ್ಧಳಾಗ್ತಾಳೆ. ವೇದಾಭಿಮಾನಿಯಾಗಿ ಪವಿತ್ರಳಾಗಿರುವಂಥ ದ್ರೌಪದಿಯ ಹಾಗೆ ಯಾರೂ ಇಲ್ಲ. 5 ಜನ ದೇವಿಯರು ಅವಳ ಒಳಗೆ ಅಂತ ಹೇಳಿದ್ರೆ ಎಂಥ ಅಂತೇಳಿದ್ರೆ ದೇವಲೋಕದ ಎಲ್ಲ ದೇವಿಯರು ದ್ರೌಪದಿಯ ಒಳಗಿದ್ದಾರೆ ಅಂತೇಳಿದ್ರೆ ನೀವು ಆಲೋಚನೆ ಮಾಡಿ, ಎಷ್ಟು ಆ ವಾಯುದೇವರ ಹೆಂಡತಿ ಭಾರತೀ ದೇವಿಯೇ ಇದ್ದಾಳೆ ದ್ರೌಪದಿಯಾಗಿ. ಅವಳ ಜೊತೆಗೆ ಭಾರತೀ ದೇವಿಯೇ ಸಾಕು ಅಂತ ಹೇಳಿದರೆ ಇನ್ನೂ 4 ಜನ ದೇವಿಯರು ಇದ್ದಾರೆ ದ್ರೌಪದಿಯ ಒಳಗೆ ಅಂತ ಹೇಳಿದ್ರೆ ಆಲೋಚನೆ ಮಾಡಿ. ದ್ರೌಪದಿ ಅಂತ ಹೇಳಿದ್ರೆ ಏನು ಸ್ಥಾನಮಾನ ಅನ್ನುವಂಥದ್ದು. ಅಲ್ಲಿಗೆ ಇವತ್ತನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣೆ.